ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಈ ಎರಡದು ಡಿಫ್ರೆನ್ಸ್ ಬಗ್ಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗೆ ನನಗೂ ಕೂಡ ಇತ್ತು. ಇತ್ತೀಚೆಗಷ್ಟೇ ನನಗೆ ಅದು ಗೊತ್ತಾಯಿತು. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ನೋಡೋದಕ್ಕೆ ಒಂದೇ ಥರ ಇದ್ರೂ ಕೂಡ ಇದೊಂದು ವ್ಯತ್ಯಾಸ ಗಮನಿಸಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಚಿಯಾ ಸೀಡ್ಸ್ ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಇದು ಸಬ್ಜಾ ಸೀಡ್ಸ್ಗಿಂತ ಇದರಲ್ಲಿ ಒಮೆಗಾ 3 ಮೈಕ್ರೋನ್ಯೂಟ್ರಿಯನ್ಸ್ ಪ್ರೋಟೀನ್ಸು ಹೆಚ್ಚಾಗಿರುತ್ತೆ. ಪ್ರಾದೇಶಿಕವಾಗಿ ಬೆಳೆಯುವಂಥ ಸಬ್ಜಾ ಸೀಡ್ಸ್ ಇದರಲ್ಲಿ ಕ್ಯಾಲ್ಶಿಯಮ್ ಐರನ್ನು ಜಾಸ್ತಿ ಇರುತ್ತೆ. ಫೈಬರ್ನ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಇದು ಬಾಡಿನ ಕೂಲಾಗಿಡೋದ್ರಿಂದ ಪಿಂಪಲ್ ಕೂಡ ಅವಾಯ್ಡ್ ಆಗುತ್ತೆ. ಹಾಗೂ ಈ ಬೇಸಿಗೆಯಲ್ಲಿ ದೇಹನ ತಂಪಾಗಿಡುತ್ತೆ. ಈ ಎರಡರಲ್ಲಿ ನಿಮ್ಮ ಬಾಡಿಗೆ ನಿಮ್ಮ ಹೆಲ್ತ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಇದೆರಡು ಡ್ರೈ ಇದ್ದಾಗ ಚಿಯಾ ಸೀಡ್ಸು ಸ್ವಲ್ಪ ವೈಟು ಮತ್ತು ಬ್ರೌನ್ ಮಿಕ್ಸ್ ಥರ ಇರುತ್ತೆ. ಹಾಗೆ ಸಬ್ಜಾ ಸೀಡ್ಸು ಒಂದೇ ಕಲರ್ ಇರುತ್ತೆ, ಇದು ಬ್ಲ್ಯಾಕಲ್ಲೇ ಇರುತ್ತೆ. ಚಿಯಾ ಸೀಡ್ಸು ನೀರಿನಲ್ಲಿ ನೆನೆಯೋದಕ್ಕೆ ಮಿನಿಮಮ್ 30 ನಿಮಿಷ ತಗೊಳುತ್ತೆ. ಹಾಗೆ ಸಬ್ಜಾ ಸೀಡ್ಸು ನೀರಿನಲ್ಲಿ ನೆನೆಯೋಕ್ಕೆ ಮಿನಿಮಮ್ 10 ರಿಂದ 15 ನಿಮಿಷ ತಗೊಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.